ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನವೀನ್ ಮಿಸ್ಕಿತ್. ಸ್ನೇಹಿತರೆ, ಇವತ್ತು ಅಡಕೆ ತೋಟದಲ್ಲಿ ಅತಿ ಹೆಚ್ಚಾಗಿ ಬಾಧಿಸುವ ಒಂದು ಕೀಟದ ಬಗ್ಗೆ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಹಲವಾರು ಜನ ರೈತರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಂದ್ರೆ ಅಡಿಕೆದು ತೊಂಡೆ ಸಪುರ ಆಗಿದೆ ಅಂತ ಹೇಳಿ ಬರ್ತಾರೆ. ಯೂಶುವಲಿ ನೋಡಿದಾಗ ಅಡಿಕೆ ತೊಂಡೆ ಹಲವಾರು ರೀತಿಯಿಂದ ಸಪುರ ಆಗ್ತದೆ. ಆದರೆ ಇಲ್ಲೊಂದು ಹೊಸ ಒಂದು ಕೀಟ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಾಧಿಸ್ತಾ ಇದೆ. ಅದು ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬೋರ್ ಮಾಡಿ ಒಳಗಡೆ ಹೋಗಿದೆ. ಸೊ ಇದನ್ನ ಈ ಅಡಿಕೆಯ ಪುಡಿಯನ್ನ ಇಲ್ಲಿ ಬಿದ್ದಿರೋದು ಕಾಣ್ಬೋದು ನೀವು. ನಿಮ್ಮ ತೋಟದಲ್ಲಿ ಈ ತರ ಅಡಿಕೆ ಪುಡಿ ಬಿದ್ದಿರೋದು ಈ ತರ ಇದ್ದಿದ್ರೆ ಒಂಥರ ಕುಟ್ಟೆ ಹೊಡೆದಂಗೆ, ಮರಕ್ಕೆ ಕುಟ್ಟೆ ಹೊಡೆದ ರೀತಿಯಲ್ಲಿ ನಿಮ್ಗೆ ಕಂಡ್ರೆ ಅದು ಝೈಲಾಂಡ್ರಸ್ ಫ್ಯಾಮಿಲಿಗೆ ಸೇರುವಂತ ಒಂದು ಚಿಕ್ಕ ಕೀಟದಿಂದ ಬರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಅಂಬ್ರೋಸಿಯಾ ಬೀಟಲ್ ಅಂತ ನಾವು ಕರಿತೀವಿ. ಇದು ಏನ್ ಮಾಡುತ್ತಂದ್ರೆ ಝೈಲಾಂಡ್ರಸ್ ಅನ್ನುವಂಥದ್ದು ನಾವು ನೋಡಿರ್ತೀವಿ, ಶಾರ್ಟ್ ಹೋಲ್ ಬೋರರ್ ನೋಡಿರ್ತೀವಿ, ಬೆರ್ರಿ ಬೋರರ್ ನೋಡಿರ್ತೀವಿ. ಅದೇ ರೀತಿಯಾದಂತಹ ಹುಳ ಈ ಒಂದು ಅಂಬ್ರೋಸಿಯಾ ಬೀಟಲ್ ಆಗಿದೆ. ಝೈಲಾಂಡ್ರಸ್ ಅಂತ ಕರಿತೀವಿ, ಝೈಲಾಂಡ್ರಸ್ ಬೀಟಲ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತಂದ್ರೆ ಮೊಟ್ಟೆ ಇಡೋದಕ್ಕೋಸ್ಕರ ಅದು ತೂತ ತೆಗೆದು ಅಡಿಕೆ ಗಿಡದ ಒಳಗೆ ಸೇರ್ಕೊಳ್ಳುತ್ತೆ. ಅಲ್ಲಿ ಏನ್ ಮಾಡುತ್ತಂದ್ರೆ ಖಾಲಿ ಅದೊಂದೇ ಹೋಗಲ್ಲ, ಅದು ಅಂಬ್ರೋಸಿಯನ್ ಅಂತ ಒಂದು ಫಂಗಸ್ ಜೊತೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಸೊ ಅಂಬ್ರೋಸಿಯನ್ ಅಂತ ಫಂಗಸ್ ಅಲ್ಲಿ ತಗೊಂಡೋಗಿ ಅದನ್ನ ಅಲ್ಲೇ ಮಲ್ಟಿಪ್ಲೈ ಆಗುತ್ತದು. ಆ ಅಂಬ್ರೋಸಿಯಾ ಫಂಗಸ್ ಅನ್ನ ಈ ಚಿಕ್ಕ ಈ ಝೈಲಾಂಡ್ರಸ್ ಅನ್ನುವಂತ ಹುಳದ ಮರಿಗಳು ಅದನ್ನ ತಿಂದು ಅವು ದೊಡ್ಡದಾಗಿ ಬೆಳೆದು ಅಲ್ಲಿಂದ ಬೇರೆ ಗಿಡಕ್ಕೆ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಮರ ಕೊರೆದು ತೂತ ಮಾಡೋದ್ರಿಂದ ಒಂದು ನೋಡಿ, ಇದರಲ್ಲಿ ಸುಮಾರು ನನಗೆ ಕಾಣೋ ಪ್ರಕಾರ ಸುಮಾರು 20 ರಿಂದ 25 ಕಡೆ ತೂತ ಆಗಿರುವಂತದ್ದು ನೀವು ಕಾಣ್ಬೋದು ಇದರಲ್ಲಿ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಮರ ಆಟೋಮೆಟಿಕಲಿ ಮೇಲೆ ತೊಂಡೆ ಸಪುರ ಆಗ್ತದೆ, ಮರ ಸಾಯ್ತದೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಅತಿ ಹೆಚ್ಚಾಗಿ ಕಾಣಕ್ಕೆ ಸಿಗುವಂತ ಒಂದು ಕಾಯಿಲೆ ಇದಾಗಿದೆ. ಸೊ ಇದನ್ನು ಹೇಗೆ ಹತೋಟಿ ಮಾಡೋದಂದ್ರೆ, ಸಪೋಸ್ ನಿಮ್ ತೋಟದಲ್ಲಿ ಈ ಗಿಡ ಸಿಕ್ತು, ಮರ ಕಂಪ್ಲೀಟ್ ಆಗಿ ಹೋಗಿದೆ ಅಂದ್ರೆ ಈ ಮರವನ್ನು ತೆಗೆದು ನೀವು ಡೆಸ್ಟ್ರಾಯ್ ಮಾಡಿ ಅದು ಅದರಿಂದ ಸುಮಾರು 25 ಗಿಡಕ್ಕೆ ಹೋಗೋದನ್ನ ನಾವು ಕಂಟ್ರೋಲ್ ಮಾಡಬಹುದು. ಒಂದು. ಎರಡನೇದು, ಈ ಕೆಲವು ತೋಟಗಳಲ್ಲಿ ನಾವು ಸುಣ್ಣವನ್ನು ಹಚ್ತೀವಿ. ಸುಣ್ಣವನ್ನು ಹಚ್ಚುವಂತ ಸಂದರ್ಭದಲ್ಲಿ ಆ ಸುಣ್ಣಕ್ಕೆ ಪ್ರೊಫೆನೋಪ್ಲಾಸ್ ಪ್ಲಸ್ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರುವಂತ ಇನ್ಸೆಕ್ಟಿಸೈಡ್ ಇಲ್ಲ ಬೈಫೆಂಥ್ರಿನ್ ಇರುವಂತ ಇನ್ಸೆಕ್ಟಿಸೈಡ್, ಇವೆರಡರಲ್ಲಿ ಯಾವುದೂ ಒಂದಾಗ್ತದೆ. ಅದನ್ನ ನಾವು ಲೇಪನ ಮಾಡಿದಾಗ ಸುಮಾರು 10 ಲೀಟರ್ ಸುಣ್ಣದ ಲೇಪನಕ್ಕೆ 1 ಲೀಟರ್ ಅಷ್ಟು ನಾವು ಈ ಒಂದು ದ್ರಾವಣವನ್ನು ಹಾಕಿ ಅದನ್ನ ನಾವು ಹಚ್ಚಿದಾಗ ಇದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮ ತೋಟದಲ್ಲಿ ಅತಿ ಹೆಚ್ಚಾಗಿ ಬಾಧಿಸ್ತಾ ಇದೆ ಅಂತ ಅನ್ಸಿದ್ರೆ ನೀವು ಇಮಿಡಿಯೇಟ್ ಆಗಿ ಇದಕ್ಕೆ ಬೈಫೆಂಥ್ರಿನ್ 1.5 ml, ಇಲ್ಲಾಂದ್ರೆ ಪ್ರೊಫೆನೋಪಾಸ್ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರುವಂತದ್ದು ಅದು 2 ml, ಅವೆರಡರಲ್ಲಿ ಒಂದು ಆಗ್ತದೆ. ನಾನು ಹೆಚ್ಚಾಗಿ ಪ್ರೊಫೆನೋಪಾಸ್ ಅನ್ನ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂದ್ರೆ ಪ್ರೊಫೆನೋಪಾಸ್ ಈಸ್ ಹ್ಯಾವಿಂಗ್ ಎ ಓವಿಸೈಡಲ್ ಆಕ್ಟಿವಿಟಿ. ಈವನ್ ಮೊಟ್ಟೆ ಸಮೇತ ಸಾಯಿಸ್ತದೆ ಅದು. ಅದನ್ನು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಅದ್ರ ಜೊತೆಗೆ ಸಿಂಥೆಟಿಕ್ ಪೈರಥ್ರೈಡ್ ಸೈಪರ್ಮೆಥ್ರಿನ್ ಅದರಲ್ಲಿ 5% ಇರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚುತ್ತಾ ಇದ್ದೀನಿ. ಥ್ಯಾಂಕ್ ಯು.